ನೆನೆ ಕಲಬುರಗಿ ಜೈಲಲ್ಲಿ ಆರೋಪಿಗಳ ದರ್ಬಾರ್ನ ವಿಡಿಯೋ ಒಂದು ವೈರಲ್ ಆಗಿತ್ತು. ಬಾಯಲ್ಲಿ ಸಿಗರೇಟ್, ಎಣ್ಣೆ ಗ್ಲಾಸು ಮತ್ತು ಕೈನಲ್ಲಿ ಇಸ್ಪೀಟ್ ರಾಜಾರೋಷವಾಗಿ ಎಂಜಾಯ್ ಮಾಡ್ತಾ ಇತ್ತು. ಇದು ಕಲಬುರಗಿಯ ಸೆಂಟ್ರಲ್ ಜೈಲಿನ ಕರಾಳತೆಯಾಗಿತ್ತು. ಆ ಜೈಲಿನ ಕರಾಳತೆಯನ್ನು ಬಿಚ್ಚಿಡುವಂತಹ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿತ್ತು. ಬಾಯಲ್ಲಿ ಸಿಗರೇಟ್, ಎಣ್ಣೆ ಗ್ಲಾಸ್, ಕೈನಲ್ಲಿ ಇಸ್ಪೀಟ್, ಗರಿಗರಿ ನೋಟ್. ಇವತ್ತು ಬೆಳಗಾವಿ ಜೈಲಿನ ಅಕ್ರಮವನ್ನು ಬಿಚ್ಚಿಡ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡ. ಹಿಂಡಲ್ಗಾ ಜೈಲಿಗೆ ಡ್ರಗ್ಸ್, ಮೊಬೈಲ್ ಸಾಗಾಟ ಆಗಿದೆ. ಕಲಬುರಗಿ ಜೈಲಿನ ಪರಿಸ್ಥಿತಿ ಯಾವ ರೀತಿ ಆಗಿತ್ತು? ಭ್ರಷ್ಟಾಚಾರ, ರಾಜಾರೋಷವಾಗಿ ವಿಚಾರಣಾಧೀನ ಕೈದಿಗಳು ಅಲ್ಲಿ ಎಂಜಾಯ್ ಮಾಡ್ತಾ ಇರುವಂಥದ್ದು ಅದು ಇಲ್ಲೂ ಕೂಡ ಇದೆ. ಬೆಳಗಾವಿಯ ಹಿಂಡಲ್ಗಾ ಜೈಲಲ್ಲೂ ಕೂಡ. ಹಿಂಡಲ್ಗಾ ಜೈಲಿಗೆ ಡ್ರಗ್ಸ್, ಮೊಬೈಲ್ ಎಲ್ಲವೂ ಬರ್ತಾ ಇದೆ. ಜೈಲಿನ ಗೋಡೆ ಮೇಲಿಂದ ಡ್ರಗ್ಸ್ ಅನ್ನು ಎಸೆದಿದ್ದಾರೆ ಕಿಡಿಗೇಡಿಗಳು. ಹಿಂಡಲ್ಗಾ ಜೈಲಿಗೆ ಅಕ್ರಮವಾಗಿ ಮೊಬೈಲ್ ಕೂಡ ನೀಡಲಾಗ್ತಾ ಇದೆ. ದುಡ್ಡು ಕೊಟ್ಟರೆ ಏನ್ ಬೇಕಾದ್ರೂ ಜೈಲಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಬೆಳಗಾವಿಯ ಹಿಂಡಲ್ಗಾ ಜೈಲು ಕೂಡ. ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ಬೆಂಬಿಡದೆ ಕಾಡ್ತಾ ಇದ್ದಾರೆ ಖದೀಮರು. ಏಕಾಏಕಿ ಬಂದು ಮೊಬೈಲ್ ಫೋನ್, ಸಿಮ್ ಕಾರ್ಡ್, ಮಾದಕ ವಸ್ತುಗಳನ್ನು ಎಸೆದು ಕ್ಷಣಾರ್ಧದಲ್ಲಿ ಅಲ್ಲಿಂದ ಪರಾರಿಯಾಗ್ತಾರೆ. ಆಳೆತ್ತರದ ಗೋಡೆ, ಜೈಲಿನ ಗೋಡೆ ಅಂದ್ರೆ ನಿಮಗೆ ಸಹಜವಾಗಿ ಗೊತ್ತಿರುತ್ತೆ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಅಲ್ಲಿ ಆಚೆಗಡೆ ನಿಂತ್ಕೊಂಡು ಈ ರೀತಿಯಾಗಿ ಎಸೆಯೋದು ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ತೆಗೆದುಕೊಂಡು ಬಂದಂತಹ ಮಾದಕ ವಸ್ತು ಆಗಿರಬಹುದು, ಮೊಬೈಲ್ ಫೋನ್ ಆಗಿರಬಹುದು, ಸಿಮ್ ಕಾರ್ಡ್, ಈಗ ಒಳಗಿರುವಂಥ ವ್ಯಕ್ತಿಗೆ ಏನು ನೀಡಿರುತ್ತೆ, ಏನು ಅವಶ್ಯಕತೆ ಇರುತ್ತೆ, ಅದನ್ನ ಆಚೆ ಬಂದಂಥ ವ್ಯಕ್ತಿಗಳು ಸಪ್ಲೈ ಮಾಡೋಕೆ ಯಾರು ಇರ್ತಾರಲ್ಲ ಅವರು ಹೊರಗಡೆ ನಿಂತು ಎಸೆಯೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಾರ್ಕ್ ಮಾಡಿ ತೋರಿಸ್ತಾ ಇದೆ, ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ. ಆ ವ್ಯಕ್ತಿ ಬರ್ತಾನೆ, ತೆಗೆದುಕೊಂಡು ಬಂದಿರೋದನ್ನ ಅಲ್ಲಿ ಎಸೆದು ಹೋಗ್ತಾನೆ. ಒಳಗಿರುವಂಥ ಕೈದಿಗಳು ಅದನ್ನು ತೆಗೆದುಕೊಂಡು ಯೂಸ್ ಮಾಡ್ತಾರೆ. ಈ ರೀತಿಯಾದಂತಹ ಆಟಾಟೋಪ, ಭ್ರಷ್ಟಾಚಾರ ನಡೀತಾ ಇದೆ. ಮೊಬೈಲ್ ಫೋನ್ ಎಸೆತಾರೆ, ಡ್ರಗ್ಸ್ ಅನ್ನ ಎಸೆತಾರೆ, ಮಾದಕ ವಸ್ತು, ಸಿಗರೇಟ್, ಗುಟ್ಕಾ, ಏನ್ ಬೇಕೋ ಅದು. ಎರಡು ದೃಶ್ಯವನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ನಿನ್ನೆ ಕಲಬುರಗಿ ಜೈಲಲ್ಲಿ ಆದಂತಹ ಅಕ್ರಮದ ವಿಡಿಯೋ ಎಡಭಾಗದಲ್ಲಿ ನೋಡ್ತಾ ಇರುವಂತದ್ದು. ಬ್ರಾಂಡೆಡ್ ಎಣ್ಣೆ, ಸಿಗರೇಟ್, ಕೈಯಲ್ಲಿ ಗರಿಗರಿ ನೋಟು, ಎಲ್ಲ 500 ರೂಪಾಯಿ ಮುಖಬೆಲೆಯ ನೋಟುಗಳು. ಈಗ ತಾನೇ ATM ನಲ್ಲಿ ಡ್ರಾ ಮಾಡ್ದಂಗಿದೆ. ಆರಾಮಾಗಿ ಆಚೆಗಡೆ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರಲ್ಲ ಹಾಗೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹಿಂಡಲ್ಗಾ ಜೈಲಿನ ದೃಶ್ಯವನ್ನ ನೋಡ್ತಾ ಇದ್ವಿ. ಇಲ್ಲಿ ಕೂಡ ಇದೇ ರೀತಿಯಾದಂಥ ಅಕ್ರಮ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಒಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ನಡೆದಂತಹ ಸಂದರ್ಭದಲ್ಲಿ ಬೇರೆ ಎಲ್ಲ ಸೆಂಟ್ರಲ್ ಜೈಲ್ಗಳು, ಪ್ರಮುಖವಾದಂತಹ ಜೈಲ್ಗಳು ಎಲ್ಲರೂ ಕೂಡ ಎಚ್ಚೆತ್ಕೊಂಡ್ರು ಅಂತ ಅಂದ್ಕೊಂಡಿದ್ದು ತಪ್ಪು. ಅದಾದ್ಮೇಲೆ ಕಲಬುರಗಿ ಜೈಲಲ್ಲೂ ಕೂಡ ಆಯಿತು. ಅದಾದ್ಮೇಲೆ ಬೇರೆ ಜೈಲರಾದ್ರೂ ತಿದ್ದುಕೊಳ್ತಾರೆ ಅಂದ್ಕೊಂಡಿದ್ದು ಅದು ಕೂಡ ತಪ್ಪಾಯಿತು. ಶಿವಮೊಗ್ಗದ ಜೈಲಲ್ಲಿ ಜೈಲರ್ ಮೇಲೆ ಹಲ್ಲೆ ಆಯಿತು. ಅದಾದ್ಮೇಲೆ ಬೇರೆ ಕಡೆ ಸ್ಟ್ರಿಕ್ಟ್ ಆಗಬಹುದಾ ಅಂದ್ಕೊಂಡ್ರು, ಅದು ಕೂಡ ಆಗಲಿಲ್ಲ. ಅಲ್ಲೂ ಕೂಡ ನಾವು ತಪ್ಪು ಮಾಡಿದೀವಿ ಅಂತ ಅನಿಸ್ತಾ ಇದೆ. ಈಗ ಹಿಂಡಲ್ಗಾ ಜೈಲಿನ ಪರಿಸ್ಥಿತಿ ಕೂಡ ಇದೆ. ಅಂದ್ರೆ ಯಾವುದೂ ಕೂಡ ಸರಿ ಹೋಗುವಂತಹ ಸಾಧ್ಯತೆಗಳು ಇಲ್ಲ ಅನ್ನೋದು ಈ ಬಂದಿಖಾನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅರುಣಗಾರ, ರಾಜ್ಯದಲ್ಲೇ ಬೆಳಗಾವಿ ಹಿಂಡಲ್ಗಾ ಜೈಲು ಏನು ಮೋಸ್ಟ್ ವಾಂಟೆಡ್ ಕೈದಿಗಳಿರ್ತಕ್ಕಂಥ ಜೈಲು. ಈ ಜೈಲಿನಲ್ಲಿ ಅಕ್ರಮ ಈಗ ಬಯಲಾಗಿರ್ತಕ್ಕಂಥದ್ದು. ನಾನೀಗ ಬೆಳಗಾವಿ ಹಿಂಡಲ್ಗಾ ಜೈಲ್ ಮುಂಭಾಗದಲ್ಲಿದ್ದೇನೆ. ನೋಡ್ಬೋದು, ಈಗ ನಗರ ಪೊಲೀಸ್ ಆಯುಕ್ತ ಏನು ಭೂಷಣ್ ಬೋರ್ಸೆ ಅವರು ಈಗ ಏನು ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಅಂತಂದರೆ, ಬೆಳಗಾವಿ ಹಿಂಡಲ್ಗಾ ಜೈಲಿನ ಸುಮಾರು 50 ಅಡಿ ಎತ್ತರದ ಈ ದೊಡ್ಡ ಎತ್ತರದ ಕಾಂಪೌಂಡ್ ಮೇಲೆ ಏನು ದುಷ್ಕರ್ಮಿಗಳು ಮೊಬೈಲ್ ಮತ್ತು ಮಾದಕ ವಸ್ತುಗಳನ್ನು ಎಸೆದಿದ್ರು ಅಂತಕ್ಕಂಥದ್ದು. ಈ ಬಗ್ಗೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿದೆ. ಒಟ್ಟು ಈ ವರ್ಷದಲ್ಲಿ 3 ಈ ರೀತಿಯ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಯಾರು ಈ ರೀತಿ ಮೊಬೈಲ್ ಮತ್ತು ಮಾದಕ ವಸ್ತುಗಳನ್ನು ಎಸೆದ್ರು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಈ ಒಂದು ತನಿಖೆಯ ಸಂದರ್ಭದಲ್ಲೂ ಕೂಡ ಏನು ಈಗ ಈ ವಿಡಿಯೋ ಬಹಿರಂಗ ಆದಾಗ ಮತ್ತೆ ಈಗ ಇವತ್ತಿನಿಂದ ತನಿಖೆಯನ್ನು ಮತ್ತೆ ಚುರುಕು ಮಾಡಲಾಗಿದೆ. ಏನು ಗ್ರಾಮೀಣದ ಇನ್ಸ್ಪೆಕ್ಟರ್ ಹಾಗೇನೆ CCB ಇನ್ಸ್ಪೆಕ್ಟರ್ ಮತ್ತು ಬಳಿಕ ಈಗ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರು ಏನು ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ತಕ್ಕಂಥದ್ದು. ಯಾಕಂದ್ರೆ ಒಳಗಿನವರ ಸಹಕಾರ ಮತ್ತು ಒಳಗಿನವರ ಬೆಂಬಲ ಇಲ್ಲದೆ ಈ ರೀತಿ ಮೊಬೈಲ್ ಎಸೆಯೋದು ಅಸಾಧ್ಯ. ಯಾಕಂದ್ರೆ ಆ ಮೊಬೈಲ್ ಎಲ್ಲಿ ಎಸಿಬೇಕು ಅನ್ನೋದನ್ನ ನಿಖರವಾಗಿ ಒಳಗಿನಿಂದ ಮಾಹಿತಿ ಬಂದಾಗಲೇ ಇದು ಎಸೆಯಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇಲ್ಲಿನ ಜೈಲು ಸಿಬ್ಬಂದಿಗಳಾಗಿರ್ಬೋದು ಮತ್ತು ಸಾಮಾನ್ಯ ಜನರಿಗೆ ಗೊತ್ತಿರತಕ್ಕಂಥ ವಿಚಾರ. ಯಾಕಂದರೆ ಬೆಳಗಾವಿ ಹಿಂಡಲ್ಗಾ ಜೈಲು ಅತ್ಯಂತ ರಾಜ್ಯದ ದೊಡ್ಡ ಮತ್ತು ಹಳೆಯ ಜೈಲಾಗಿರ್ತಕ್ಕಂಥದ್ದು. ಈ ಗೋಡೆ ಕಾಂಪೌಂಡ್ಗಳು
ಗೋಡೆ ಕಾಂಪೌಂಡ್ಗಳ ಆಚೆ ಯಾವೆಲ್ಲ ಬ್ಯಾರಿಕೇಡ್ ಇದೆ ಅಂತಕ್ಕಂಥದ್ದು ಕೈದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮಾತ್ರ ಗೊತ್ತಾ. ಅಲ್ಲಿ ಕೈದಿಗಳ ಸೂಚನೆ ಮೇರೆಗೆ ಈ ರೀತಿ ಮೊಬೈಲ್ ಮತ್ತು ಮಾದಕ ವಸ್ತುವನ್ನ ಎಸೆಯಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈಗ ಹೇಳಲಾಗ್ತಕ್ಕಂಥದ್ದು. ಮತ್ತು ಮತ್ತೊಂದು ಕಡೆ ಏನು ಅಂತಂದ್ರೆ ಕೈಗಾರಿಕಾ ಭದ್ರತಾ ಪಡೆಯ CCTVಯಲ್ಲಿ ಕೂಡ ಅನೇಕ ದೃಶ್ಯಗಳು ದಾಖಲಾಗಿರ್ತಕ್ಕಂಥದ್ದು. ಈಗ ನಗರ ಪೊಲೀಸ್ ಆಯುಕ್ತರು ಈ ನಿಟ್ಟಿನಲ್ಲಿ ಯಾವ ಕ್ರಮವನ್ನ ಕೈಗೊಳ್ತಾರೆ ಮತ್ತು ಈ ರೀತಿ ಎಸೆದವರ ಮೇಲೇನಾದರೂ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹ ಇದೆ. ಜೊತೆಗೆ ಏನು ಅಂತಂದ್ರೆ ಇದಕ್ಕೆ ಸಹಕಾರ ಕೊಟ್ಟ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಏನೋ ಈ ಒಂದು ಕೈದಿ ಸಂಬಂಧಪಟ್ಟ ಕೈದಿಗಳ ಮೇಲೂ ಕೂಡ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಏನೋ ಬೆಳಗಾವಿ ಅಷ್ಟೇ ಅಲ್ಲದೆ ರಾಜ್ಯದ ಕಲಬುರಗಿ ಆಗಿರ್ಬೋದು ಮತ್ತು ಪರಪ್ಪನಗರದ ಅನೇಕ ಅಕ್ರಮಗಳು ಬಯಲಿಗೆ ಬಂದಿವೆ. ಏನು ಜೈಲಿನ ADGP ಆಗಿ ಏನು ವಿಭಾಗದ ADGP ಆಗಿ ಅಲೋಕ್ ಕುಮಾರ್ ಅವರು ಕೂಡ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅಲೋಕ್ ಕುಮಾರ್ ಅವರು ಈಗ ಏನು ಜೈಲಿನ ಸುಧಾರಣೆ ಸಂಬಂಧಪಟ್ಟಂತೆ ಯಾವ ಕ್ರಮಗಳನ್ನ ಕೈಗೊಳ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕು. ಯಾಕಂದ್ರೆ ಅನೇಕ ಇಲಾಖೆಗಳಲ್ಲಿ ಅವರು ಇದ್ದ ಸಂದರ್ಭದಲ್ಲಿ ಖಡಕ್ ಅಧಿಕಾರಿ ಅಂತಲೇ ಅವರು ಹೆಸರು ಮಾಡಿರ್ತಕ್ಕಂಥದ್ದು. ಈಗ ಏನು ಬಂದಿಖಾನೆ ಇಲಾಖೆ ADGP ಆದ ಬಳಿಕ ಈ ಒಂದು ಜೈಲಿನಲ್ಲಿರ್ತಕ್ಕಂಥ ಅಕ್ರಮಗಳು ಒಂದಾದ ಮೇಲೆ ಒಂದು ಬಹಿರಂಗವಾಗ್ತವೆ. ಈ ಬಗ್ಗೆ ADGP ಅವರು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅಂತಕ್ಕಂಥದ್ದು ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ಅರುಣ್ ಉಗಾರ್. ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ.